चैतन्यस्तवकं करन्दश्रुतिजरे ज्ञानं धंष्टा मुररिपुवराहस्य भवति ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಬಂದುಬಿಟ್ಟು ಮನೆ ಓಪನ್ನ ದಿನದಾಗಿರುತ್ತೆ. ತುಂಬ ವ್ಲಾಗ್ಗಳನ್ನ ಮಾಡಬೇಕು ಅಂತೆಲ್ಲ ತುಂಬ ಇತ್ತು, ಬಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡಿರೋದು. ಬಟ್ ನನಗಂತೂ ಮೊಬೈಲ್ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲೆಲ್ಲೋ ಇರ್ತಿತ್ತು. ಹಾಗಾಗಿ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗಿಲ್ಲ. ಇನ್ನು ನನ್ನ ಮಗ ಮಾಡಿದ್ದಾನೆ ಸ್ವಲ್ಪ ವೀಡಿಯೋಸ್ಗಳನ್ನ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಸಾಧ್ಯವಾದಷ್ಟು ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ನೋಡೋಣ, ನಾನು ಸ್ವಲ್ಪ ಮಾಡಿರೋದು, ನನ್ನ ಮಗ ಒಂದು ಸ್ವಲ್ಪ ಮಾಡಿರೋದು ಎಲ್ಲ ಇದೆ. ಅದರ ನಂತರ ನಾನು ತುಂಬ ಬ್ಯುಸಿ ಆದೆ. ನಂತರ ಅಂತೂ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಗೃಹ ಪ್ರವೇಶದ ಲಾಗ್ನ ನೋಡಲಿಕ್ಕೂ ಮುಂಚೆ ಒಂದು ಸಣ್ಣ ಮನೆಯ ಒಂದು ಜಲಕ್ನ ನೋಡ್ಕೊಬರೋಣ. ಅದರ ನಂತರ ಕಂಪ್ಲೀಟಾಗಿ ನಾನು ಗೃಹ ಪ್ರವೇಶದ ಪ್ರತಿಯೊಂದು ಶಾಸ್ತ್ರಗಳನ್ನು ತೋರಿಸ್ತಾ ಹೋಗ್ತೀನಿ. ನೋಡೋಣ ಬನ್ನಿ. जदनं चैतन्यस्तवकं करन्दश्रुतिजरे दरिद्रारा चिन्तामणि गुणनिका जन्मजरधो नीमाज्ञानं धंष्टा मुररिपुवराहस्य भवति दरिद्रारा चिन्तामणि गुणनिका जन्मजरधो नीमाज्ञानं धंष्टा मुररिपुवराहस्य भवति भवभयहरणा वन्दितचरणा रघुकुलभूषण राजीवलोचन रघुकुलभूषण राजीवलोचन आदिनारायणानन्तशयन सच्चिदानन्द सत्यनारायण शयन सच्चिदानन्द ಹಾಗೆಯೇ ಇವಾಗ ಗೃಹ ಪ್ರವೇಶದ ಸಣ್ಣ ಪುಟ್ಟ ಶಾಸ್ತ್ರಗಳನ್ನೆಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ನಾನು ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನ ಅದಷ್ಟೂ ಕೂಡ ಕ್ಲಿಯರಾಗಿ ನಿಮ್ಮ ಮುಂದೆ, ಹಾಗೆಯೇ ನಾನು ಯಾವುದೇ ಒಂದು ಎಡಿಟಿಂಗ್ ಇಲ್ಲದೇ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡೋಣ. ಮಹಾಗಣಪತಿ ಬಿಡಿ ಆಮೇಲೆ ಓಂ ಅತಃ ಮಹಾಗಣಪತಿ ಕ್ಷೀರಸಾನಂಚ ಕರಿಷೆ ಕಾಮದ್ವೇನೋ ಸಮದ್ಭೂತ ಮಧುಬ್ರಹ್ಮ ಸಂಕೃಷ್ಯ ನಾನಾ ಪುಷ್ಪರೋದನ ಆಯುರಾರೋಗ್ಯ ಓಂ ಮಹಾಗಣಪತಿ ದೇವತೋಭ್ಯೋ ನಮಃ ಸೌಭಾಗ್ಯಶುಭದೇ ದೇವಿ ಸರ್ವಮಂಗಲದಾಯಿನಿ ಹರಿದಂತೆ ಪ್ರದಶ್ಯಾಮಿ ಗ್ರಹಣಸ್ಯ ಗಣಾಧಿಪನಮೋಸ್ತೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಅಲ್ಲಿ ಹೂ ಇಟ್ಬಿಡಿ. ಮಾಲ್ಯಾನಿ ಚ ಸುಗಂಧಿನಿ ಮಾಲತ್ತಾ ದಿನಿ ವೈ ಪ್ರಭಾಂ ಮಾಯಾರುತ್ತಾನಿ ಪೂಜಾರ್ಥ ಪರಿಮಳಃ ಪುಷ್ಪ ಪೂಜಂ ಸಮರ್ಪಯಾಮಿ. ಅತಃ ನಾಮ ಪೂಜಂ ಕರಿಷ್ಯೆ. ಮಹಾಗಣಪತಿ ನನ್ನ ಸತಿ ಅಕ್ಷತೆಗಳು ಗಣಪತಿ ಮೇಲೆ ಹಾಕಿತಾ. ಶ್ರೀ ಸುಮುಖಾಯ ನಮಃ. ಅದನ್ನು ಪೂಜೆ ಮಾಡ್ತೀನಿ, ಅವನು ಗಣಪತಿ ಪೂಜೆ ಆಗಬೇಕು, ಆಯ್ತಾ? ಓಂ ಶ್ರೀ ಮಹಾಗಣಪತಿ ತೋಭ್ಯ ನಮಃ. ಉದ್ಭತಿ ನಮ್ಮ ಕ್ರಮ ಏನಂತ ಗಣಪತಿ ಏನು ಪೂಜೆ ಎಲ್ಲ ಮುಗಿಸಿದ್ರೆ ಅದು ಪೂಜೆ ಮಾಡಬೇಕಾ? ಓಂ ಶ್ರೀ ಮಹಾಗಣಪತಿ ತೋಭ್ಯ ನಮಃ ನಾಮ ಪೂಜಂ ಸಮರ್ಪಯಾಮಿ. ಇಬ್ಬರು ಸೇರಿ ಗಣಪತಿ ಪೂಜೆ. ಓಂ ದಶಾಗುಲಂ ಗುಗುಲಂ ಲೇಪಿತಂಚ ಸ್ಯಾಹ ಯೇ ಸ್ವಾಮಿ ಧೂಪಂ ಪತಯೇಕ್ಯಃ ಶ್ರೀ ಮಹಾಗಣಪತಿ ದೇವತೋಭ್ಯೋ ನಮೋ ನಮಃ. ಧೂಪಂ ಆಗ್ರಪಯಾಮಿ ಸ್ಥಾಪಿತಂ ದೀಪಂ ದರ್ಶಯಾಮಿ. ಧೂಪದೀಪನಂತರಸ್ಯ ಇದನ್ನ ಅಲ್ಲಿಟ್ಟು ತೊಟ್ಮೋದು ತಿಳಿಬಿಡಿ, ತೊಟ್ಮೋದು ಎನಿಬಿಡಿ. ಮಹಾಗಣಪತಿ ದೇವತೋಭ್ಯೋ ನಮೋ ನಮಃ. ಪ್ರಮುಖತಾಂಬೂಲಂ ನೈವೇದ್ಯಂ ದರ್ಶಯಾಮಿ. ಶ್ರೀ ಮಹಾಗಣಪತಿ ದೇವತೋಭ್ಯೋ ನಮೋ ನಮಃ. ದೇವರಕ್ಷಸ್ಯ ಧಾರಯಾಮಿ. ಶ್ರೀ ಮಹಾಗಣಪತಿ ದೇವತೋಭ್ಯೋ ನಮಃ.
देवरक्षस्य धारयामि श्रीमहागणपति देवतोभ्यो नमो नमः मंगल आनिर्करिष्ये महागणपति देवतोभ्यो नमो नमः ओम श्री महागणपति देवतोभ्यो नमः ಅಲ್ಲಿ ಸಾಲಿ ಪಂಚ ಆರಾಮ ಸಾಕರೆ ಒಳ್ಳೆ ಟೈಮ್ ಬಂದ್ರಿ ಪ್ರವೇಶಕ್ಕೆ ಗಣಪತಿ ಬಿಸಿ ಮನೆ ಬಿಸಿ ಓಂ ಶ್ರೀ ಮಹಾಗಣಪತಿ ದೇವತೋಭ್ಯೋ ನಮಃ ಮಂಗಳಾತ್ಮಹೇ ಪಾಲಂದರಿಗಮಿತಮೇ ಸಂಕ್ರಮೇ ಸರ್ವಜೇ ಅಕ್ಷತೆ ಸುಪ್ರಸಿ ಗಣಪತಿ ಮಂಗಳಾಂಜಲಿಂ ಸಮರ್ಪಯಾಮಿ ಶ್ರೀ ಮಹಾಗಣಪತಿ ದೇವತೋಭ್ಯೋ ನಮೋ ನಮಃ ಮಂಗಳಾಂಜಲಿಂ ಸಮರ್ಪಯಾಮಿ ಆರತಿ ತೆಗೆದು ಇಬ್ಬರು ಕುಂಕುಮ ಹಂಚು ಹಂಗೆ महागणपति देवतोभ्यो नमो नमः अतः मंगलानि समर्पयामि ओम श्री नमो भ्रातपते नमो गणपते नमो प्रमथपते नमस्ते स्वस्तलंबोदरायं एकदन्तायं विघ्नविनाशिनीं शिवसुतायं श्रीवरवरदमूर्तिये नमो नमः ಉನ್ನತವಾದಂಥ ಗೃಹವನ್ನು ಕಟ್ಟಿದ್ದೀರಿ ಆ ಗೃಹಕ್ಕೆ ಪ್ರವೇಶ ಅಂತೇಳಿ ಮಾಡ್ತಿದ್ದೀರಿ ಆ ಪ್ರವೇಶಕ್ಕೆ ಅಂತ ಮೊದಲು ಗಣಪತಿ ಪೂಜೆಯನ್ನು ಮಾಡ್ತಿದ್ವಿ ಗಣಪತಿ ಯಾಕೆ ಪೂಜೆ ಮಾಡಬೇಕಂದ್ರೆ ಈ ಮನೆಯಲ್ಲಿ ನೀವು ಯಾವುದೇ ಕಾರ್ಯಗಳು ಆಗಬಾರದಂತೆ ಅದನ್ನು ಆಗುವಂತೆ ಯಾವ ಥರ ವಿಘ್ನಗಳು ಸಹ ಬರಬಾರದಂತೆ ಮಹಾಗಣಪತಿಯು ನಿಮಗೆ ಎಲ್ಲ ಸಹ ಸುಖ ಶಾಂತಿ ನೆಮ್ಮದಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸದ್ಯ ವಿದ್ಯಾ ಬುದ್ಧಿಯನ್ನು ನಿಮಗೆ ಸದ್ಯ ಆರೋಗ್ಯವನ್ನು ಈ ಗೃಹದಲ್ಲಿ ಕಾಪಾಡ್ಕೊಂಡು ಬರಲಿ ಒಳ್ಳೆ ಫಲವನ್ನು ಗಣಪತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಅಕ್ಷರತೆ श्री महागणपति देवतोभ्यो नमः मनसोदिष्टस्य प्रार्थनं समर्पयामि छत्रचामरादि षोडोपचार पूजा तक्षणं समर्पयामि अनेन पूजायां ಇವರಿಬ್ಬರು ಮಕ್ಕಳು ಹೇಳಿ ಹೆಣ್ಮಕ್ಳು ಓಂ ಶ್ರೀ ಲಕ್ಷ್ಮೀ ನಿಮಿತ್ತಗಳೇ ಈಗ ತಾಯಿ ಮಕ್ಕಳು ಪೂಜೆ ಮಾಡ್ತಾರೆ ಬಾಗಿಲಿಗೆ ಓಂ ಶ್ರೀ ಪೌರೋಷತೆ ವಿಶೇಷಣಂ ವಿಶಿಷ್ಟಯಾಮಿ ಈಗ ಬಾಗಿಲು ತೊಂದರೆ ಮಾಡಿ ಅಲ್ಲ ಅವ್ರು ಇರ್ತಾರೆ ಮರಿಗಳು ಇರ್ತಿರಲ್ಲ ಪ್ರವೇಶ ಆಗ್ತಿಲ್ಲ ಮರಿಗಳ್ರೆ ಇರ್ತಿರಲ್ಲ ಆ ಸೇರಿ ಚೂರು ಹೂ ಹಿಡಿ ಅಲ್ಲ ಓಪನ್ ಮಾಡೋದು ಅಂತ ಹಾ ನೀವು ದೊಡ್ಡವರಲ್ಲ ಅಲ್ಲ ಬೆಲೆ ಮೇಲೆ ನೋಡಿ ಬರ್ತಾರೆ ಆ ಕಡೆ ಫುಲ್ ಇಡಿ ಆ ಕಡೆ ಸೈಡ್ ಇಡಿ ಈ ಕಡೆ ಸೈಡ್ ಇಡಿ ಹಾಂ ಬರ್ರಿ ಮುಂಚೆ ಸೇರಿ ಅಷ್ಟೊಂದು ಬಿಡಿ ನೀವು ಹೋಗಿ ಬನ್ನಿ ಆ ಕಡೆ ಸೇರಿ ಇಂಥ ವೇಸ್ಟ್ ಬಟ್ಟೆ ಇದೆಯಲ್ಲಿ ಜೀರಿಗೆ ಹಚ್ಚಿ ಲಕ್ಷ್ಮೀ ಗೌಡ್ರ ಮನೆಯವರು ವೀಣವರು ಅಲ್ಲಿ ತಲೆಗೆ ಬಟ್ಟಲು ಅರ್ಶನ ಉಂಟಲ್ಲ ಆ ಕಾಮತಿ ಏನು ಅದ್ರ ಮೇಲೆ ಒಂದು ಅರ್ಶನ ಬಿಡಿ ಹೂಡಿ ಹೂಡಿ ಅಲ್ಲಿ ಬನ್ನಿ ನೀವು ಒಂದು ಅರ್ಶನ ಬಿಡಿ ಇದಾನ ಓಂ ಕಾಮಧೇನು ನಿಲಯ ದೇವತೋಭ್ಯೋ ನಮಃ ಓಂ ಅನ್ನಪೂರ್ಣೇಶ್ವರಿ ಒಂದು ಹೆಸರು ಉಂಟಲ್ಲ ಅಲ್ಲಿ ಒಂಚೂರು ನೀರು ಎತ್ತಿಡಿ ಚಂಡಿ ಮಾಡಿ ಆಯ್ತಾ ಬನ್ನಿ ಲಕ್ಷ್ಮೀ ನೋಡ್ರೆ ಅಲ್ಲಿ ಚೂರು ಮೇಲೆ ಚೂರು ಉಂಟಲ್ಲ ಮೇಲೆ ಹಾಂ ಗಣೇಶ ಪೂಜೆ ಮಾಡಿ ಕುಂಕುಮ ಅಷ್ಟೇ ಅಷ್ಟು ಹಾಂ ಹ್ಞೂ ಅಲ್ಲ ಹೆಂಗಸರು ಅರ್ಶನ ಮೂರು ಜನ ಸೇರಿ ದುಂಬು ಅಷ್ಟೇ ಮೂರು ಜನ ಸೇರಿ ಮುದ್ಬಿಟ್ಟು ಕೊಚ್ಚಿ ಅನ್ನಪೂರ್ಣೇಶ್ವರಿಗೆ ಇದಕ್ಕೆ ಆ ತಲೆಗೆ ಬಟ್ಲು ತೊಟ್ಲಿಗೆ ಅದಕ್ಕೆಲ್ಲ ಒಂಚೂರು ಪೂಜೆ ಮಾಡಬೇಕಿತ್ತಾ ಮತ್ತು ದನಿ ಕಾದ ಒಂದು ತಪ್ಪಿ ನೀರು
ಬ್ಲೌಸ್ ಪೀಸು ಹೂವಲ್ಲ ಬ್ಲೌಸ್ ಪೀಸು ಚೆಂಡು ಇತ್ತಲ್ಲ ಖಾಲಿಯ ಚೆಂಡು ತುಳಸಿ ಕಟ್ಟೆ ಒಂಚೂರು ಬನ್ನಿ ಇಬ್ಬರು ಸೇರಿ ಬನ್ನಿ 3 ಜನ ಓಯ್ ಶಿಲ್ಪ श्रीयतान् दशा गुग्गुलं गुग्गुलं लेपितं च स्याहान् ये स्वामी धूपं प्रतिवेच्यमितु ये स्वामी धूपं प्रतिविच्याहान् अत्रगे बटे काचके कामदिनंते करके धूपं ओम वनस्पते सोत्पन्नं गन्धात् गन्धात्तमहान् आजेश्वरा सर्वदेवानां रूपयेनं प्रतिविच्याहान् धूपं कृपयामि स्थापितं प्रत्यक्षान् दीपं दर्शयामि धूपदीपनन्तरस्यान् आचमन समर्पयामि ಕಾಯಿ ಹೊಡಿಬೇಕು ಮಂಡ್ಯ ತಿಂತೀನಲ್ಲ ಅಲ್ಲಿದೆ ಸೈಡಲ್ಲಿ ತಿಂತಿರುವ ಕಾಯಿಗೆ ಆಯಿತು ಪತ್ತೆ ಈ ತಟ್ಟೆ ಹೊಡಿದೆ ಚೂರು ನೀರಲ್ಲಿ ಬೀಳಿಸಿ ಸಾಕತ್ತೆ ಚೂರು ಡ್ರಾಪ್ ಬೀಳಿಸಿ ಸಾಕು ಮತ್ತೆ ಇದು ನಿಧಾನ ಹೊಡಿರಿ ಕಡಿಬಿಡಿ ಹೊಡಿರಿ ನೀರಿಲ್ಲ ನೀರುಂಟ ನೋಡ್ಕೊಳ್ಳಿ ನೀರೈತೇನೆ ನೀರು ಮತ್ತೆ ಕೈದಲ್ಲ ಜಾರಿ ಇರ್ತದೆ ಕತ್ತಿ ಬದಿಗೆ ಓಂ ಶ್ರೀಯತಃ ದ್ವಾರಮಹಾಲಕ್ಷ್ಮೀ ದೇವತಾ ಇದು ನೀರು ಹಾಕಿ ಪ್ರೋಕ್ಷ ಮಾಡಿಬಿಡಿ ದ್ವಾರಮಹಾಲಕ್ಷ್ಮೀ ದೇವತೋಭ್ಯೋ ನಮಃ ನಾರಿಕೇಲ ಶ್ರೀಕದಲಿ ಫಲಂ ಸೇಬು ಫಲಂ ನೈವೇದ್ಯಂ ದರ್ಶಯಾಮಿ ಅದನ್ನು ಬಿಟ್ಬಿಡಿ ಬಾಲ್ ತೊಟ್ಟು ಮಾಡಿ ಮನೆಯಲ್ಲಿ ಬನ್ನಿ ಬನ್ನಿ ಓಂ ಚೂರು ಸ್ವಲ್ಪ ತೆಗೆದು ಕಾಯಿ ಬಾಳೆಹಣ್ಣು ಹಣ್ಣು ಸೌಂಡು ಚುಚೂರು ದೇವರು ಚುಚೂರು ತಿನ್ನೋದಲ್ಲ ಚುಚೂರು ತೆಗೆದು ಇಲ್ಲ ತಿನ್ನೋದಿಲ್ಲ ಅವ್ರು ಎಲ್ಲರ ಮೇಲೆ ಹೋಗಲ್ಲ ಅದು ಬಿಡುತ್ತೆ ಬಾಗಿಲು ಬಿಡುತ್ತೆ ಅದು ಆಯಿತಾ 3 ದಿವಸ ಮಂಗಳಾರತಿ ಮಾಡಿ ಬನ್ನಿ ಆಯಿತಾ ಮಾಡ್ತಾನಂತ ಅವನು ಇನ್ನೊಬ್ಬರಲ್ಲಿ ಅವ್ರ ಮೈನ್ ಇಬ್ಬರಲ್ಲಿ ಇದಕ್ಕೆ ಅವ್ರು ಬಿಟ್ಟು ಮರ ಇದೆ ಮೂರು ಜನ ಮಂಗಳ ಓಂ ಶ್ರೀಯತಃ ಮಂಗಳಾರ್ಥ ಮಹೀಪಾಲಂ ನಿರಂಜಮಿತಮೇ ಸಂಗ್ರಮೇ ಸರ್ವಸ್ಯ ಜಗನ್ನಾಥಂ ದೇವದೇವ ನಮೋಸ್ತುತೇ ಹಿರಣ್ಯವರ್ಣ ಹರಿಣಿಂ ಸುವರ್ಣಾರಯತಾ ಸಾದ್ರಂ ಚಂದ್ರ ನಿರ್ಣಾಯಂ ಲಕ್ಷ್ಮೀಂ ಜಾತವೇದಂ ತಾಮವಹಾನ್ ಮಂಗಲದ್ರವ್ಯ ದೇವತೋಭ್ಯೋ ನಮೋ ನಮಃ ಕತ್ತಿ ಬರೆಯಿರಿ ಕತ್ತಿ ದಾಟಿಗೆ ಓಂ ಅತಃ ಮಂಗಲಾನಿ ಸ್ವರ್ಪೂರ್ತಿಗೆ ಮಂಗಲಾನಿ ಸ್ವರ್ಪಯಾಮಿ ದೇವರಕ್ಷಸ್ಯಂ ಧಾರಯಾಮಿ ಅಕ್ಷರಗಳುಂಟಲ್ಲ ಸುಪ್ಪಸ್ತಿ ಸೇರ್ ಮೇಲೆ ಆರತಿ ಎಲ್ಲರೂ ಕೊಡಿ ಆರತಿ ಎಲ್ಲರೂ ಕೊಡಿ ಇವರು ದೀಪ ಅವರು ತಗೊಳ್ಳಿ ದೀಪ ಅಂತ ಅಕ್ಷರ ಕೊಡಿ ಲಕ್ಷ್ಮಿ ಕೊಡ್ರಿ ಓಯ್ ಶ್ವೇತಾರೆ ಎಲ್ಲರೂ ಕೊಡಿ ಅದನ್ನ ಶಿಲ್ಪನಾ ಅಲ್ಲಿ ನಿಂತಲ್ಲಿ ಕೊಡಿ ಅದು ತಲೆಗೆ ಬರಲಿಕ್ಕೆ ಅವ್ರಿಗೆ ಕೊಡಿ ಲಕ್ಷ್ಮಿ ಕೊಡಿ ಪ್ರಾರ್ಥನೆ ಮಕ್ಕಳಿ ಹಾಂ ಓಂ ಶ್ರೀತ ಮರಿಗೂಡ ಅಕ್ಷರ ಬತ್ತು ಕೊಡಿ ಮರಿಗೂಡ ಕೊಡಿ ಅಂತ ಎಲ್ಲ ಪ್ರಾರ್ಥನೆ ಮಕ್ಕಳೇ
ओम सर्वमंगलमांगल्ये शिवे सर्वार्थसाधिके शरणं त्र्यंबके देवी द्वारमालक्ष्मी देवता नमोस्ते वास्तुमूर्ति नमस्तेस्तु भूषय्या नित्ये प्रभो गृहेऽस्मिन् धनधान्यादि समृद्धि कुरु सर्वरदः अरिष्टानि प्रणश्यन्तु शान्तिरस्तु शुभं मे अस्तु ग्रहाः कुर्वन्तु मङ्गलं ऋणरोगाद्रि दारिद्र्यं भयाशोकमनस्तापं नश्यन्तु मम सर्वरदान् अतः द्वारमालक्ष्मी देवताभ्यो नमो नमः ಪ್ರಾರ್ಥನೆ ಕುರಿ ನೂತನವಾದಂಥ ಗೃಹವನ್ನು ಕಷ್ಟಪಟ್ಟು ಕಟ್ಟಿದ್ದೀರಿ. ಅದಕ್ಕೆ ಶುಭ ಮುಹೂರ್ತದಲ್ಲಿ ಈಗ ಬ್ರಾಹ್ಮಿ ಮುಹೂರ್ತ ನಂತರದಲ್ಲಿ ಪ್ರವೇಶ ಕಾಲವನ್ನು ಮಾಡ್ತೀವಿ. ಈ ಗೃಹ ದೇವತೆಯು ನಿಮಗೂ ನಿಮ್ಮ ಬಂಧು ಬಾಂಧವರೆಲ್ಲರೂ ಸಹ ಈ ಗೃಹದಿಂದ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯ ಒಳ್ಳೆ ಫಲವನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥನೆ ಕೊಡಿ. ಆಪದಮ್ಮೆ ನಾಶಯ ನಾಶಯ ಸಂಪದಮ್ಮೆ ಪ್ರಾಪಯ ಪ್ರಾಪಯ ಸಕಲ ಮನೋರಥ ಸಾಧಯ ಸಾಧಯ ದ್ವಾರಮಾಲಕ್ಷ್ಮೀ ದೇವತಾಭ್ಯೋ ನಮಃ ಮನಸೋದಿಷ್ಟಸ್ಯ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ದೀಪ ವಿನಕ್ಕಾಗಿ ಬಿಡಕ್ಕೆ ಸ್ವಲ್ಪ ಯಾರಿಗ ಅವರಿಗೆ ಅಭ್ಯಾಸ ಇರೋದಲ್ಲ ಓಂ ಗೋ ಸಾವಿತ್ರಿ ಜನ ನೋಡಿ ಗಾಬರಿ ಬೋರ್ಡ್ ಈ ಕಡೆ ಹಾಕೈತೆ ನೀನು ಬೇಡ ಬಾಯಿನ ತಿನ್ನಕ್ಕೆ ಕರ್ಕೊಳ್ಳಿ ಅಂತ ಹೇಳ್ತಿರೋದು ಅವ್ರಿಗೆ. ಪೂಜೆ ಮಾಡ್ಕೊಂಡಿರೋದು ಹಾಗೆ ಸೇಲ್ ಮಾಡ್ತಾರೆ ಇದೆ ಕಾಲು ಗುರುಸಿಗೆ ಹೋಗೋರ ಮೇಲೆ ಹಾಕಿ ಕಾಲು ಗುರುಸಿಗೆ ಹಾಕಿ ಹಿಂದೆ ಹಿಂದೆ ಕಾಲ ಹಾಕಿ ಬಾಲ್ ತುದಿಗೆ ಹಾಕಿ ಹಾಕಿ ಚೆಂಡು ಕೊಡಿ ಮಧ್ಯೆ ಆಗಿ ಚೂರು ಹಾಕಿದ ನನಗೆ ಕುಡಿ ಮಧ್ಯೆ ಅಲ್ಲ ಕುದಿಗೆ ಹಾರ ಕೋಡು ಮೇಲೆ ಕೊಟ್ಟರೆ ಕೈ ಎತ್ತು ಮೇಲೆ ಈ ಕಡೆ ಧೂಪ ಆದ್ಮೇಲೆ ಧೂಪ ದೀಪ ನೈವೇದ್ಯ ಮಂಗಳಾರತಿ ಸ್ಥಾಪನೆ ಮೂರು ದಿವಸ. ಓಂ ಶ್ರೀ ದಶಾ ಗುಗ್ಗುಲಂ ಗುಗ್ಗುಲಂ ಲೇಖಿತಂ ಚಸ್ಯಂ ಯೇ ಸ್ವಾಮಿ ಧೂಪಂ ಪ್ರಪೇಚ್ಚನ್ ಧೂಪಂ ಅಗ್ರಪಯಾಮಿ ಸ್ಥಾಪಿತಂ ದೀಪಂ ದರ್ಶಯ ಬಾತುದೆ ದೀಪಂ ದರ್ಶಯಾಮಿ ಧೂಪದೀಪಾನಂತರಸ್ಯ ಆಶಂಸರ್ಪಯಾಮಿ. ಈಗ ನೀವು ಅಲ್ಲಿ ಪ್ರವೇಶ ಆಗಕ್ಕೆ ಇದನ್ನು ಇರ್ತದೆ ಯಾರು ಯಾರಿಗೆ ಬಿಡಲ್ಲ ಅಲ್ಲ ಇಟ್ಕೊಂಡು ಇರಲಿ ಮತ್ತೆ ಪ್ರವೇಶ ಆದ್ಮೇಲೆ ಆಮೇಲೆ ಬಗ್ಗೆ ನೀವು ಇರ್ತಾವೆ ಆಯ್ತಾ. ಹಂಗೆ ಮಾಡಿ ಅಲ್ಲಿ ಒಳಗೆ ಹೋಗಿ ಆಮೇಲೆ ಮಾಡ್ಕೊಂಡು ಈಗ ಇವರು ಈಗಿನ ಅಮ್ಮವರು ವೀಣವರು ಕೊಡಿ. ಗೋಸಾಭ್ಯೋ ನಮೋ ನಮಃ ಕೊಡಿ ಕೊಟ್ಟು ಕೆಳಗಿಡಿ ಕೆಳಗಿಡಿ ಕೊಡು ಇಡದಿ ಕೊಡಿಸಿ ಆಗ್ತದೆ ಬಿಡಿ ಬಿಡಿ ಮಂಗಳಾರತಿ ಮಾಡಿ ಹಾಂ ಪೂಜೆ ಮಂಗಳಾರತಿ ಮಾಡಿ. ಓಂ ಗೋ ಸಾವಿತ್ರಿ ದೇವತಾಭ್ಯೋ ನಮೋ ನಮಃ. ಓಂ ಅತಃ ಶ್ರೀ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯಂಬಿಕೆ ದೇವಿ ಗೋ ಸಾವಿತ್ರಿ ದೇವತಾಭ್ಯೋ ನಮೋ ನಮಃ. ಆಯ್ತಾ ಆಗ್ತದೆ ಹೇಳಿ ಆಗ್ತದೆ ಲಕ್ಷ್ಮೀ ಕೊಡಿ. ಲಕ್ಷ್ಮೀ ಕೈ ಲಕ್ಷ ತೆಗ್ತದೆ
ನೀವು 3 ಜನ ಸಿಗ್ತಾರೆ ಒಂದು ಹಾಕಿಬಿಡಿ. ಇದು ಪ್ರಾರ್ಥನೆ ಮಾಡ್ತಾರೆ. ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳಿರ್ತಂತೆ. ಆಗ ಮುಕ್ಕೋಟಿ ದೇವತೆಯನ್ನು ಪೂಜೆ ಮಾಡಿ ಆ ಗೃಹಕ್ಕೆ ಮನೆಗೆ ಬಂದು ಹೋದ ತಕ್ಷಣ ಮನೆಗೆ ಅಲಕ್ಷ್ಮಿ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ದೊರಕುತ್ತಂತೆ. ಯಾವ ಥರ ಬಾಧೆಗಳು ಸಹ ಬರೋದಿಲ್ಲ. ಅದಕ್ಕೋಸ್ಕರ ಗೋವಿನಲ್ಲಿ ಪ್ರಾರ್ಥನೆ ಮಾಡಿ ವಾಗ್ವಿಭೂತಿ ಪ್ರದೇ ದೇವಿ ಗೋಕ್ಷೀರಂ ದೌಲಕಾರಂ ಸವಿತೃವಾಚವೇ ನಮೋ ದೇವಿ ಮಹಾದೇವಿ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರಸ್ತೆ ಗೋ ಸಾವಿತ್ರಿ ದೇವತಾ ನಮೋಸುತೆ. ಭಾಳ ತುಳಿಗೆ ಕಾಲ್ಗೋಸ್ತಿ ಅಕ್ಷತೆ ಹಾಕಿ ಮುಟ್ಟಿ ಅನುಷ್ಠೆ ಮಾಡಿ. ಆಯ್ತು. ಈ ಥರ ಕೌಲಿ ದಾನ ಉಂಟಲ್ಲ ಬಸವೇಶ್ವರು ಆಯ್ತಾ ಮುಟ್ಟಿ ಅನುಷ್ಠೆ ಮಾಡಿದ್ರಾ? ಹಾಂ ಇದು ನಾನು ನಿಮ್ಮ ಬಾವಿಜಿಗೆ ಬೇಕಾದ್ರೆ ಸ್ವಲ್ಪ ದನ ಕೊಟ್ಟಿರಿ. ಬಾವಿಜಿ ಕೇಳ್ತೀರಿ ದನ? ಹಾಂ ಕೇಳಿ. ಬನ್ನಿ ಹಾಂ ಈ ಕಡೆ ವೀಣಾದ್ರು ಬನ್ನಿ. ಈಗ ಲಕ್ಷ್ಮಣ ದೇವಪುರ ಕುಕ್ಕೆ ದೊಡ್ಡ ಇಟ್ಕೊಳ್ಳೋಣ. ಹಾಂ ಕುಕ್ಕೆ ದೊಡ್ಡ ಇಟ್ಕೊಳ್ಳೋಣ. ಹಾಂ ದುಡ್ಡು ಕಾಣಿಕೆ ಡಬ್ಬಿ ಅಲ್ಲಿ ಇಟ್ಟಿದ್ದೆ. ಈಗ ವೀಣರಿಗೆ ಕೊಡಕ್ಕಾಗ್ತದ? ಹಾಂ ಅದೇ ವೀಣ ಬನ್ನಿ ಫಸ್ಟ್ ಅದು ದೀಪ ಹಚ್ಚಿ ಯಾರ ಹತ್ರ ಕೊಡಿ ಇವಲ್ಲಿ ಇಟ್ಕೊಂಡು ಮುದ್ದು ಪುಟ್ಟು ಕೊಡಿ ಪುಟ್ಟು ಫುಲ್ ಹತ್ತು ಅದು ವೀಡಿಯೋ ಎಷ್ಟು ಮನೆ ಜಾಸ್ತಿ ವೀಡಿಯೋ ಬೇಡ ಸಾಕು ಕೊಡ್ತೀವಿ. ಸುಲಗ್ನೋ ಸಾವಧಾನ. ಈ ಹಗುವ ಸೇರೋಣ ಮುಂದೆ ಜಾಸ್ತಿ ಜಾಸ್ತಿ ದೂಡಿ ಮಾಡ್ಬೇಕಾ? ಓಂ ಸಾವಧಾನ ಹಗುವ ಹಗುವರ ದೂಡಿ. ಹಾಂ ಹಗುವರ ದೂಡ್ತಾರೆ. ಹಾಂ ಈಗ ಇದು ಮಾಡಿ. ಹಾಂ ಹಂಗೆ. ಹಾಂ ಈಗ ಬರ ಮಾಡಿ. ಇದು ಅಡಿಗೆ ಮನೆ ಹೋಗಿ, ಇದು ದೇವ್ರ ಮನೆ ಹೋಗಿ. ಹಾಂ ಕಿಂಡಿಗಳು ಇದು ಅಡಿಗೆ ಮನೆ. ಅಡಿಗೆ ಮನೆ ಹಾಂ ನೀವು ಅಜ್ಜ ಒಟ್ಟಿಗೆ ಇದು ಅಡಿಗೆ ಮನೆ. ಮನೆ ಕೊಡ್ರಿ ಬನ್ನಿ ಬನ್ನಿ ಇವ್ರ ಅಣ್ಣ ಚಿನ್ನೆ ಕೊಡ್ರಿ ಬನ್ನಿ. ಒಳ್ಳೆ ಟೈಮ್ ಬಂದಿರಿ. ಹೇಗೆ ಇಡ್ತಾರೆ ನಾನು ಹಿಂದೆ
ದೀಪ ಇಲ್ಲಿ ಓಯ್ ಟೀಚರು ದೀಪ ದೀಪ ತಂದ್ಲು ದೀಪ ಮಣ್ಣಾಕಿ ಮಣ್ಣಾಕಿ ಬೇರೆ ಮಣ್ಣಾಕಿ ಮಗಳ ನಿಂಗೆ ಹಾಲ್ ತರ ಕೇಳಿದ್ದು ದೀಪ ತರಕ್ಕೂ ಹೇಳಿದ್ವಿ ಅವ್ರು ಬಂದಿಲ್ಲ ಇಲ್ಲಿ ಒಳಗೆ ದೀಪ ಉಂಟು ಬನ್ನಿ. ಅಲ್ಲಿ ಅಡಿಗೆ ಮೇಲೆ ಒಂದು ದೀಪ ಉಂಟು ಅರ್ಜೆಂಟ್ ಬರ್ತೀನಿ. ಹಾ ಸಾಕು ಭಟ್ರು ಹೇಳಲಿಲ್ಲ ಎಂತ ಬಿಡಿ ಲಕ್ಷ್ಮಿ ನಿನ್ನೆ ಬಿಟ್ಟಿದ್ದು ಅಲ್ಲ ಅದು ಎಂತ ಗೊತ್ತುಂಟಾ ಇಂಥ ಕುಕ್ಕೆಗೆ ಎಲ್ಲ ಹಾಕಿ ತಗೋಬೇಕು. ಭೂಮಿ ಏನು ಅಕ್ಷತೆ ಹಾಕಿ ಅಡಿಗೆ ಭೂಮಿ ಹಾಕಿ 5 ಕೈನೆಲ್ಲ ಮಕ್ಕಳಿದ್ರು ಎಲ್ಲರು ಮುಗಿಸಿ ಓಂ ಹಿರಣ್ಯ ಗರ್ಭಗರ್ಭಸ್ಥಂ ಎಲ್ಲ ದುಡ್ಡು ಮುಗಿಸಿ ಹಿರಣ್ಯ ಗರ್ಭಗರ್ಭಸ್ಥಂ ಹೇಮ ಬೀಜ ಉಪವಾಸ ಅನಂತ ಪುಣ್ಯ ಓಂ ಪಂಚಕಾಲ ಬಿಟ್ಟು ಕರೀತಾ ನೋಡು ಪೂಜೆ ಮಾಡಿ ಹಾಂ ಓಂ ಹಿರಣ್ಯ ಗರ್ಭಗರ್ಭಸ್ಥಂ ಹೇಮ ಬೀಜ ಮುಗಿಸಿ ಹಾಂ ಎಲ್ಲ ಮುಗಿಸಿ ಹಿರಣ್ಯ ಗರ್ಭಗರ್ಭಸ್ಥಂ ಹೇಮ ಬೀಜ ಉಪವಾಸ ಅನಂತ ಪುಣ್ಯಂ ಅತ ಶಾಂತಿ ಪ್ರೇಷಮೆ ಸುವರ್ಣ ದಕ್ಷಿಣಾತ ನವಗ್ರಹ ನಿಕ್ಷೇಪ. ಇದಿಷ್ಟು ಆದಮೇಲೆ ಮನೆ ಓಪನ್ ಆಯಿತು. ಅದರ ನಂತರ ನಾವು ತಿಂಡಿ ಎಲ್ಲ ತಿಂದುಬಿಟ್ಟು ತಿಂಡಿ ಮಾಡಿಸಿದ್ವಿ. ಹಾಗೆ ಎಲ್ಲರೂ ತಿಂಡಿ ತಿಂದು ಎಲ್ಲ ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆದರು. ಹಾಗೆ ನಾವು ಕೂಡ ರೆಡಿಯಾಗಿ ಹಾಗೆ ಭಟ್ರು ಕೂಡ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸತ್ಯನಾರಾಯಣ ಪೂಜೆಗೆ ನಾನು ಕೂಡ ನೋಡಿ ರೆಡಿಯಾಗಿ ಬರ್ತಾಯಿದ್ದೀನಿ. ಹಾಗೆ ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. ಅದ ನಂತರ ಹಾಗೆ ಒಬ್ಬೊಬ್ಬರೇ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 12 ಗಂಟೆ ನಂತರ ಎಲ್ಲರೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು, ಊಟ ಆಯಿತು, ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ಫಂಕ್ಷನು. ಹಾಗೆ ಇಲ್ಲಿಗೆ ಈ ಒಂದು ಗೃಹ ಪ್ರವೇಶದ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಖಂಡಿತವಾಗಿಯೂ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನೆಕ್ಸ್ಟ್ ಕೂಡ ನಾನು ಮುಂದಿನ ದಿನಗಳಲ್ಲಿ ಮನೆ ಹೋಮ್ ಟೂರನ್ನು ನಾನು ಕಂಪ್ಲೀಟಾಗಿ ಕೂಡ ಮಾಡ್ತೀನಿ. ಹಾಗೆ ಇನ್ನು ನೆಕ್ಸ್ಟ್ ನಾನು ಮದುವೆ ವ್ಲಾಗ್ಗಳನ್ನ ಹಾಕ್ತಾ ಹೋಗ್ತೀನಿ. ಮದುವೆ ಕೂಡ ತುಂಬಾ ಚೆನ್ನಾಗಾಯಿತು, ಅದರ ಒಂದು ವ್ಲಾಗ್ನ ಹಾಕ್ತೀನಿ. ಅದರ ನಂತರ ನಾನು ಈ ಒಂದು ಹೋಮ್ ಟೂರ್ನ ಖಂಡಿತವಾಗಿಯೂ ಮಾಡ್ತೀನಿ. ಹಳೆ ಮನೆನ ಆಗಲಿ ಹೊಸ ಮನೆನಾಗಲಿ ಎರಡೂ ಕೂಡ ಹೋಮ್ ಟೂರ್ ಮಾಡಿ ಹಾಕ್ತೀನಿ. ಹಾಗೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕೋಣ.